ಚೆನ್ನಾಗಿ ಎಂಜಾಯ್ ಬನ್ನಿ ಅಂತ ಕೇಳ್ತಾಳೆ. ಫನ್ನಿ ಪ್ರೋ ಮ್ಯಾಕ್ಸ್. ನಾನೇ ಇವಳು ಕ್ವಾಟ್ಲೆ ಅಂತ ಅಂದ್ಕೊಂಡ್ರೆ ಇವಳಿಗಿಂತ ಕ್ವಾಟ್ಲೆ ಇವಳು. ಹೇಗೆ ಅವಳು ಬರ್ತಾರೆ ಡೌಟ್ಗಳಿದೆಯಲ್ಲ ಇವಳಿಗೆ, ಈ ಡೌಟ್ಗಳೇ ವಿಚಿತ್ರ ಡೌಟ್ ಅನಿಸುತ್ತೆ ನಮಗೆ. ಇಲ್ಲಿದೆ ನಮ್ಮ ಗಾಡಿ. ಹಾಂ, ಇವ್ರ ದೌಲತ್ ಇಲ್ಲೇ ಬಿದ್ದೋಯ್ತು. ಕಾರ್ ಕೀನ ನಾನು ಓಪನ್ ಮಾಡಲಿಲ್ಲ ಅಂದ್ರೆ ಇವ್ರು ಎಲ್ಲಿಂದ ಬರ್ತಾರೆ? ಸಾರಿ ಕೇಳು. ಮೈ ಫುಡ್. ಫ್ರೆಂಡ್ಸ್ ಜೊತೆಗೆ ಸಾರಿ ಕೇಳಿದ್ರೆ ಕಾರ್ ಅನ್ಲಾಕ್ ಮಾಡ್ತೀನಿ. ಮತ್ತೆ ದಿಮಾಕೊಳ್ಳಿ ಇವ್ರದ್ದು ಲೊಟ್ಟೆಕಾಯಿ ಬಜ್ಜಿ ಏನಿಲ್ಲ, ಇನ್ನೊಂದು ಇಲ್ಲ. ಮರ್ಯಾದೆಗೆ ಸಾರಿ ಕೇಳಲೇಬೇಕು ಅವರು. ಏಯ್, ಅಲ್ಲೇ ಅದು ದಂದಿ ಬರಿ ಓಡೋಗ್ತಾರದು. ಸಾರಿ ಕೇಳಬೇಕಾ? ಕಾರ್ ಅನ್ಲಾಕ್ ಆಗ್ಬೇಕಲ್ಲ. 3, 2, 1. ನೀನು ಹೇಳಲ್ವಾ? ಮತ್ತೆ ನೀನು ಅವ್ರ ಜೊತೆ ಸೇರ್ಕೊಂಡು ನಗಡಿಕ್ಕೆ ಕೇಳೋ. ಎಸ್, ಹೆಣ್ಮಕ್ಳು ಸಾರಿ ಕೇಳಿದ್ಮೇಲೆ ಇನ್ನೇನು ಮಾಡೋಕ್ಕಾಗುತ್ತೆ? ಹೆಣ್ಮಕ್ಳು ಸಾರಿ ಕೇಳಿದ್ಮೇಲೆ ನಾವು ಪಾಪ ಅಂತ ಬಿಡ್ದಿರೋಕ್ಕಾಗತ್ತಾ? ಬಿಟ್ಬಿಡೋಣ, ನಡೀರಿ, ಕ್ಷಮಿಸ್ಬಿಡೋಣ. ಎಂತೆಂಥವ್ರನ್ನ ಕ್ಷಮಿಸ್ಬಿಟ್ಟಿದ್ದೀವಂತೆ, ಇಂಥವ್ರನ್ನ ಕ್ಷಮಿಸಲ್ವಾ? ಬಿಡಿ. ಹೇ ದೋಸ್ತಿ ಹಮ್ ನಹೀ ಛೋಡೆಂಗೆ ನಮ್ಮಗಳ್ ಅಂತೂ ಇಂತೂ ದುರಂದರ್ ಬಂತು ನೋಡೋಣ. ನನ್ನ ತಂಗಿ ಕೆಲವೊಂದು ಆಟ ಹೇಳ್ಸೇ ಬಿಡೋಣ. ಅಯ್ಯೋ, ಲಾಸ್ಟ್ ಟೈಮ್ ಹಾಕಿರೋ ಇನ್ನೂ ಎಡಿಟ್ ಮಾಡಿಲ್ಲ. ಇವ್ರ ಕೆಳಗೆ ಏನು ಗೊತ್ತಾ, ಇವ್ರಿಗೆ ವಿಡಿಯೋ ಮಾಡೋದಲ್ಲೇ ಅದನ್ನ ಎಡಿಟ್ ಮಾಡೋದು ಕಷ್ಟ. ಇವ್ರಿಗೆ ಏನು ಗೊತ್ತಿದೆ? ಅಲ್ಲ ಪ್ರಾಬ್ಲಮ್ ಏನು ಗೊತ್ತಾ, ಇವ್ರಿಗೆ ವಿಡಿಯೋ ಮಾಡಿದ ತಕ್ಷಣ ಇವ್ರಿಗೆ ಟಪಾರ್ ಅಂತ ಇವ್ರು ಕಳಿಸ್ಬಿಡ್ಬೇಕು. ಇವ್ರು ಸ್ಟೇಟಸ್ ಅಲ್ಲಿ ಹಾಕೊಂಡು ಮಿಂಚ್ಬಿಡ್ಬೇಕು. ಏನ್ ಡೌಗಳು ಆಡ್ತವೆ. ಸೀಟ್ ಬೆಲ್ಟ್ ಹಾಕೋ, ಹಂಗೇನೆ ಗೊತ್ತು. ಸೇಫ್ಟಿ ಇಷ್ಟ ಇಲ್ಲ ಅಲ್ಲ. ಸೀಟ್ ಬೆಲ್ಟ್ ಹಾಕ್ಲಿಲ್ಲ ಅಂದ್ರೆ ಗಾಡಿಲೇ ಕೂರ್ಸಲ್ಲ. ನೆನ್ಪಿರ್ಲಿ, ರೂಲ್ ಇಸ್ ಅ ರೂಲ್ ಈವನ್ ಫಾರ್ ಅ ಫೂಲ್. ವಾಟ್ ದಿವ್ಯಾ? I can't take this. Very bad. ಲೆಟ್ ಮಿ ಟೆಲ್ ಯು, ಯಾರ್ಯಾರೆಲ್ಲ ದುರಂದರ್ ಮೂವಿ ನೋಡಕ್ ಹೋಗ್ತಾ ಇದ್ದೀರಾ, ಪ್ಲೀಸ್ ಮೇಕ್ ಶ್ಯೂರ್ ದಟ್ ನಿಮ್ಮ ಮಕ್ಕಳನ್ನ ದಯವಿಟ್ಟು ಕರ್ಕೊಂಡು ಹೋಗಬೇಡಿ. ಸಿಕ್ಕಾಪಟ್ಟೆ ವೈಲೆನ್ಸ್ ಇದೆ. ಆ್ಯಂಡ್ ಆ ಥರ ಕಂಡೀಷನ್ಸ್ ಇದ್ದಾಗ ಬೆಟರ್ ನಾಟ್ ಟು ಟೇಕ್ ಯುವರ್ ಕಿಡ್ಸ್ ದೇರ್. ಕೆಲವರು ಮಕ್ಕಳನ್ನ ಕರ್ಕೊಂಡು ಹೋಗ್ಬಿಡ್ತಾರೆ, ಮನೇಲಿ ಸಂಭಾಳಿಸೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು. ಯಾರೋ ಡೋರ್ ಹಾಕಿಲ್ಲ. ಒಂದು ನಿಮಿಷ ಓಪನ್ ಮಾಡ್ಬಿಡಿ. ಯಾಕೆ ಕರ್ಕೊಂಡು ಹೋಗೋಕ್ಕೆಲ್ಲ ಹೋಗ್ಬೇಡಿ. ಕೇರ್ಫುಲ್ಲಾಗಿ ಕರ್ಕೊಂಡೋಗಿ ಕರ್ಕೊಂಡ್ಬನ್ನಿ. ಏನು ಎಕ್ಸಲೆಂಟ್ ಎಕ್ಸ್ಪೀರಿಯನ್ಸು. ಪ್ರತಿ ಸಾರಿ ಮೈಸೂರಿಗೆ ಬಂದಾಗಲೂ ಕೂಡ ಈ ಥರ ಒಂದು ಡಿಫ್ರೆಂಟಾಗಿ ಹಿಟ್ ಆಗುತ್ತೆ ನಮಗೆ. ಏನು ಮಾಡೋದು ಹೇಳಿ, ನಾನು ಬಂದ ತಕ್ಷಣ ಆಟೋಮೆಟಿಕ್ಕಾಗಿ ಲಾಫಿಂಗ್ ಗ್ಯಾಸ್ ಇಗ್ನೇಟ್ ಆಗೋಗ್ಬಿಡುತ್ತೆ. ಇದನ್ನ ಒಪ್ತೀರಾ ರಶ್ಮಿ? ಅವಳು ಒಪ್ಪೋದ್ರು ಒಪ್ಪದೆ ಹೋದ್ರು ಹೇಳಿದ್ರೆ ಆ ಒಂದು ಎನರ್ಜಿ ಇನ್ನೊಂದು ಎನರ್ಜಿ ಮೀಟ್ ಆದಾಗ ಎಕ್ಸ್ಪ್ಲೋರ್ಡ್ ಆಗುತ್ತಲ್ಲ, ಆ ಥರ ಎರಡು ಎನರ್ಜಿ ಮೀಟ್ ಆದ್ಮೇಲೆ ಈ ಥರ ಒಂದು ಮಾತು ಹೇಳಿರೋ ಇವರಿಗೆ ಒಂದು ಏಲಕ್ಕಿ ಹಾರ ಹಾಕಿ ಸನ್ಮಾನ ಮಾಡಬೇಕು ಅಂತ ನಾವು ಸನ್ಮಾನ್ಯ ನಮ್ಮ ಮಾತಾಶ್ರೀ ಅವರಿಗೆ ನಾವು ವಿನಂತಿ ಮಾಡ್ಕೊಳ್ತಾ ಇದ್ದೀವಿ.